ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹೇ ಕಿರಿ ಗುರು, ನಂದು ಬೇರೆನೇ ಫ್ಲೋ. ಗುರು, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಂಗೇರಿ ಮೋರಿಗಿಂತಲೂ ಕಡೆಯಾಗೋಗಿದೆ. ಒಂದ್ ಕಡೆ ಮೂರು ಬಿಟ್ಟವರು ನಾವೇ ದೊಡ್ಡವರು ಅನ್ನೋ ಕಳ್ಮಿಂಡ್ರಿಗಳ ಕಾಟ ಆದ್ರೆ, ಇನ್ನೊಂದ್ ಕಡೆ ಇವನು ಗಂಡ್ಸ ಹೆಂಗ್ಸ ಅನ್ನೋ ಕನ್ಫ್ಯೂಸ್ ಅಲ್ಲೇ ರೀಲ್ಸ್ ಮಾಡೋ ಸಂಘ ಬುಲ್ಲಾಗಳ ಕಾಟ. ನನ್ನ ಪ್ರೀತಿಯ ಕನ್ನಡಿಗರಿಗೆಲ್ಲ ನಮಸ್ಕಾರ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನನ್ನ ಫ್ರೆಂಡ್ಸು ಹಸಿ ಮಾವಿನಕಾಯಿ ತಂದುಕೊಟ್ರು. ಅದು ತಿಂದಿರೋದು ಒಂದೇ, ರಾತ್ರಿಯಿಂದ ದೇವ ಒಂದೇ ಬೇದಿ. ಏನು ಮಾಡೋದು ನನಗೆ ಅರ್ಥನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಯಾರಾದರೂ ಸ್ವಲ್ಪ ORS ತಂದು ಕಟ್ಟಿದ್ದಿದ್ರೆ ನನಗೆ ಚೆನ್ನಾಗಿರೋದು ಫ್ರೆಂಡ್ಸ್. ಒಂದೇ ಬೇದಿ ರಾತ್ರಿಯಿಂದ, ಬ್ಯಾಕ್ ಟು ಬ್ಯಾಕ್ ಬೇದಿ. ನನಗೇನು ಮಾಡೋದು ಅರ್ಥನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಯಾರಾದರೂ ಸ್ವಲ್ಪ ORS ಮೆಡಿಷನ್ಸ್ ಏನಾದರೂ ತಂದು ಕೊಟ್ಟರೆ ಚೆನ್ನಾಗಿರುತ್ತೆ. ತುಂಬ ಬೇದಿ ಆಗ್ತಾಯಿದೆ. ಲೇ 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 ಇದು ಇನ್ಸ್ಟಾಗ್ರಾಮ್ ಅನ್ಕೊಂಡಿದಿರೋ ಇಲ್ಲ ಸಾರ್ವಜನಿಕ ಶೌಚಾಲಯ ಅನ್ಕೊಂಡ್ಬಿಟ್ಟಿದಿರೋ? ತಿಂದಿದ್ದು ಏತಿದ್ದು ಎಲ್ಲ ಇಲ್ಲೇ ಬಂದ್ ಕಕ್ತಿರಲ್ರೋ. ಮಗ, ಒಂದ್ ಕೆಲ್ಸ ಮಾಡು, ನೀನ್ ಮಾಡಿರೋ ಬೇದಿಗಳೆಲ್ಲ ಗುಡ್ಡೆಗಳಾಗ್ಬಿಟ್ಟು ಆ ಫ್ರಿಜ್ ಗಳಾಗ ಎತ್ತಿಕ್ಬಿಡು. ನಾಳೆ ಬೆಳಗಾನ ಹಸಿ ಮಾವಿನಕಾಯಿ ಆಗ್ಬಿಡುತ್ತೆ ಮತ್ತೆ. ಹಾಯ್ ಗಾಯ್ಸ್, ಕನ್ನಡಿಗರಿಗೆಲ್ಲ ನಮಸ್ಕಾರ. ನಿಮಗೆ ಇವತ್ತೊಂದು ಚಂದ ಉಂಟು, ತೋರಿಸ್ತೀನಿ ನೋಡಕ. ಇದೇನು ಗೊತ್ತಾ? ನೋಡಿದ್ದೀರಾ ಇದನ್ನ? ಹುಣಸೆ ಹಣ್ಣು ಹುಳಿ ತುಂಬ ಹುಳಿ ಉಂಟು, ತಿನ್ನಕ್ಕಾಗ್ತಾ ಇಲ್ಲ. ಆತರ ತುಂಬ ಹುಳಿ, ತಿನ್ನಕ್ಕಾಗ್ತಾ ಇಲ್ಲ ಫ್ರೆಂಡ್. ಲೇ ಜಂಟು, ಹುಣಸೆ ಹಣ್ಣು ಹುಳಿ ಇಲ್ದೆ ಇನ್ನೇನ್ ಸ್ವೀಟ್ ಆಗಿರುತ್ತಾ? ಮಗ, ಒಂದ್ ಕೆಲ್ಸ ಮಾಡು, ಆ ಹುಣಸೆ ಹಣ್ಣು ತಗೊಂಡು ರಘುವೀರ್ ದೇಸಾಯಿ ತಿಕ್ಕಿಟ್ಟು ಮತ್ತೆ ಬಾಯಲ್ಲಿಟ್ಕೋ, ಸ್ವೀಟ್ ಆಗಿರುತ್ತೆ. ಹಾಯ್ ಗಾಯ್ಸ್, ಕನ್ನಡಿಗರಿಗೆಲ್ಲ ನಮಸ್ಕಾರ. ಆ ಸಂಡೇ ಬರೋ ಖುಷಿ ಯಾವುದ್ರಲ್ಲೂ ಬರಲ್ಲ. ಯಾಕೆ ಗೊತ್ತಾ? ಆ ಚಿಕನ್ಗೆ ಹೋಗೋದು, ಆ ಪುದೀನ ತಗೊಬರೋದು, ಆ ಕೊತ್ತಂಬರಿ ಸೊಪ್ಪು ಇಸ್ಕೊಬರೋದು, ಆ ಶುಂಠಿ ತಗೊಬರೋದು, ಅದ್ರಲ್ಲಿ ಬರೋ ಮಜಾ ಯಾವುದ್ರಲ್ಲಿ ಬರೋಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು, ನಿಜವಾಗ್ಲೂ. ಹಾಯ್ ಗಾಯ್ಸ್, ಎಲ್ಲರೂ ಏನಂತೀರಾ ಕಮೆಂಟ್ಸಲ್ಲಿ ಹೇಳಿ ಸ್ವಲ್ಪ. ಓಕೆ, ಹಾಯ್ ಗಾಯ್ಸ್, ಕನ್ನಡಿಗರಿಗೆಲ್ಲ ನಮಸ್ಕಾರ. ಅಯ್ಯೋ ಲೇ ಗುಲ್ಬೇರ್ ನನ್ ಮಗನೆ, ಕಾಮೆಂಟ್ಸ್ ಅಲ್ಲಿ ಹೇಳೋಣ ಅಂದ್ರೆ ಕಾಮೆಂಟ್ಸ್ ಆಫ್ ಮಾಡಿದ್ಯಾ, ಕಾಮೆಂಟ್ಸ್ ಆನ್ ಆಗಿರೋದ್ರಲ್ಲಿ ಹೇಳೋಣ ಅಂದ್ರೆ ತಿಕ್ಕ ಹೊರ್ಕೋತೀಯ, ಇನ್ನೇನು ಉಣ್ಣಕ್ಕ ಕೇಳ್ತೀಯ ಗುಲ್ಡು ಖಾನ್. ಏ ಗುಲ್ಡು ಖಾನ್ ನನ್ ಮಗನೇ, ಸುವರ್ಕೆ ಬಚ್ಚೆ ಚಿನಾಲ್ಕೆ ನನ್ ಮಗನೇ, ನಿನ್ನ ಅಂಜಿಮೆ ನನ್ ಕೊಡ್ಕ. ಏ ಹುಚ್ಚು ಸೋಳೆ ರಂಡಿ ಮಗನೆ, ಎದಕ್ಕೆ ಬ್ಯಾಡಾಗಿ ಮೆಸೇಜ್ ಮಾಡಾಕತ್ತಿ? ಏನು ನಿನ್ನ ಕೆಲಸ ಇಲ್ವಾ? ಏನಕ್ಕೆ ಬ್ಯಾಡಕ್ಕೆ ಎಲ್ಲ ಮೆಸೇಜ್ ಮಾಡ್ತೀಯ ಪದೇ? ಎಷ್ಟು ಸತಿ ಬೈದ್ರೆ ನನ್ನ ಮಕ್ಕಳಿಗೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ಕಿರಿಕಿರ ಅಂತದೇನೋ ನಿಮಗೆಲ್ಲ. ನಿಮಗೆ ಪದೇ ಬ್ಯಾಡಾಗಿ ಮೆಸೇಜ್ ಮಾಡೋದು. ಇನ್ನೊಂದು ಸತಿ ಆ ರಾಜೇಶ್ ನನ್ನ ಮಗ, ನೀನೇನಾದರೂ ಬ್ಯಾಡಾಗಿ ಮೆಸೇಜ್ ಮಾಡಿದ್ದಿ ಅಂತಂದರೆ ಇಕ್ತೀನಿ ನನ್ನ ಮಗನೇ ನಿನ್ನ ಗಡಾರಿ. ನಿನಗೆ ಬ್ಯಾಟ್ರಿ ಇದೆ, ಮೀಟ್ರ್ ಇಲ್ಲ, ನೋಡ್ಕೊ. ಇನ್ನೊಂದು ಸತಿ ಏನಾದರೂ ಬ್ಯಾಡಾಗಿ ಮೆಸೇಜ್ ಮಾಡಿದ್ದಿ ಅಂತಂದರೆ ನನ್ನಷ್ಟಕ್ಕೆ ನಾನು ಇರ್ತೀನಿ. ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಏನಕ್ಕೆ ನೀವು ಮೆಸೇಜ್ ಮಾಡೋದು ನನಗೆ? ಸುಮ್ಮನೆ ನಿನ್ನ ಕೆಲಸ ಎಷ್ಟಷ್ಟು ನೋಡ್ರು, ಏನು ಕೆಲಸ ಇರೋಲ್ಲ ನಿಮ್ಮ ಮಕ್ಕಳಿಗೆ ನಿಮಗೆ. ಛೀ, ನಾವೇನೋ ಟೈಮ್ ಪಾಸ್ಗೆ ವಿಡಿಯೋಸ್ ಮಾಡ್ಕೊತೀವಿ, ಅದನ್ನು ಟ್ರೋಲ್ ಮಾಡೋದು, ಅದನ್ನು ತಗೊಂಡೋಗೋ ಇದ್ರಲ್ಲಿ ಇಡೋದು. ಅದ್ರಲ್ಲಿ ಇನ್ನೊಂದು ಸತಿ ಯಾವನಾದ್ರೂ ಮಾಡಿ ನೋಡ್ತೀನಿ, ಗಡಾರಿ ಇಕ್ತೀನಿ ನಿಮಗೆಲ್ಲ. ಇವನ್ ಗಡಾರಿನ ನೆಟ್ಟಿಗೆ ನಿಲ್ಸಕ್ ಆಗ್ತಿಲ್ಲ, ಇನ್ ಬೇರೆ ಒಂದ್ ತಿಕ್ಕೆ ಗಡಾರಿ ಇಕ್ತಾನಂತೆ. ಲೇ ಏನ್ರ ನಿಮ್ಗಳ ಕಾಟ? ನೀನ್ ನೋಡಿದ್ರೆ ಚಿಕನ್ ಮಟನ್ ಅಂತ ಸಾಯ್ತಿದ್ಯಾ, ಅಲ್ಲಿ ನಿನ್ ರೇಷ್ಮಾ ಅಕ್ಕನ್ ಗಂಡ ಅಂದ್ರೆ ನಿಮ್ ಭಾವ ಕುಡ್ಕೊಂಡ್ ಬಂದ್ ನಾಯಿ ಹೊಡ್ದಂಗ್ ಹೊಡಿತಾವನೆ. ಇದಾರೆ ಪೇಸೆಟ್ ಅವರು, ನಮ್ಮಪ್ಪ ಅವ್ರಿಗೆ ಹೋಗು ಅಂತ ಹೇಳ್ಬಿಟ್ಟು ಕಾಟ ಕೊಟ್ಟು ಹೊಡೆದಿ ಅವ್ರಿಗೆ ಬಗ್ಸೋರೆ. ನಮ್ಮ ಯಜಮಾನ ಹೊಡಿತಾರೆ, ನನಗೆ ಬಡಿತಾರೆ, ನನ್ನ ಜೀವನ ಹಾಳು ಮಾಡಿದ್ರೆ ನಮ್ಮ ಗಂಡಾರೆ. ಏನೋ ಅವ್ರು ಸಾಕ್ತಲ್ಲ ಫ್ರೆಂಡ್. 17 ವರ್ಷ ಆಯ್ತು ನನ್ನ ಮದ್ವೆ ಆಗಿ. 17 ವರ್ಷದಿಂದ ನಾನೇ ಸಾಕ್ತಿರೋದು. ಅವ್ರಿಗೆ ಕೂರಿಸ್ಬಿಟ್ಟು ನಾನೇ ಆಟೋ ಕೊಡಿಸಿದವ್ರಿಗೆ, ನಾನೇ ಕೆಲ್ಸಕ್ಕೆ ಹೋಗ್ಬಿಟ್ಟು, ಪಾರ್ಲರ್ ಕೆಲಸಕ್ಕೆ, ಮನೆ ಕೆಲಸಕ್ಕೆ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಸಾಕಿದ್ದು ನಾನೇ. ಅವ್ರು ನನಗೆ ಸಾಕಿಲ್ಲ, ನನಗೆ ಹಾಸ್ಟೆಲಿಂದ ಕರ್ಕೊಂಡ್ಬಂದು ನನ್ನ ಜೀವನ ಹಾಳು ಮಾಡಿದ್ದವರು. 2 ಮಕ್ಕಳು ಮಾಡ್ಬಿಟ್ಟು ಅವರು ನನಗೆ ಸಾಕಿಲ್ಲ ಫ್ರೆಂಡ್. ಅವರು ನನ್ನ ಜೀವನ ತುಂಬ ಕಷ್ಟದಲ್ಲಿದೆ ನಿಜವಾಗ್ಲು.
ತಾಟಗಿತ್ತಿ ಇದೆಲ್ಲ ಹೇಳೋ ವಿಷಯಗಳ ಸೋಷಿಯಲ್ ಮೀಡಿಯಾದಲ್ಲಿ ಸಂಸಾರದ ಗುಟ್ಟು ನಿಮ್ಗಳ ಮಧ್ಯೆ ಇರಬೇಕು. ಅದು ಬಿಟ್ಟು ಊರ್ ಜನರ ಮಧ್ಯೆ ತಂದ್ರೆ ತಿಕ್ಕೆ ಬೆಟ್ಟಿಟ್ಕೊಂಡ್ ನಗ್ತಾರೆ. ಅವಳು ಯಾವಳು ಅತ್ತೆಗೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ಲೇನೋ. What happened? You are looking so sad and bad. ಬೆಳಗ್ಗೆನೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾವ್ರೆ ಫ್ರೆಂಡ್. ಎಷ್ಟೇ ಜೀವನ, ಕುಡುಕರು ಮತ್ತೆ ಮದ್ವೆ ಆಗ್ಬಿಡುದು. ಛೇ ಪಾಪ, ಇಷ್ಟೇ ಜೀವನ ಅಲ್ಲ. ಸಂಸಾರ ಮಾಡಕ್ಕೆ ಕುಡ್ಕ ಆದ್ರೇನು ಕುಂಟ ಆದ್ರೇನು ನೀವ್ ನೆಟ್ಟಿಗಿದ್ರೆ, ಮದ್ವೆ ಆಗಿ ದೊಸದ್ರಲ್ಲಿ ಕುಡ್ಕೊಂಡ್ ಬಂದಾಗ ತಿಕ್ಕದ ಮೇಲೆ ಬರೆ ಹಾಕಿದ್ರೆ ದಾರಿಗ್ ಬರ್ತಿದ್ನಪ್ಪ. ಈಗ ಹತ್ರ ಏನ್ ಪ್ರಯೋಜನ? ಹಾಯ್ ಫ್ರೆಂಡ್ಸ್, ಮತ್ತೆ ಯಾರೇ ಡ್ರಿಂಕ್ ಮಾಡ್ತಾರೋ ಅಂಥವ್ರು ಮಾತ್ರ ಈ ಮಾತು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕುಡೀರಿ, ಚೆನ್ನಾಗಿ ತಿನ್ಬೇಕು, ಹಂಗೇನೆ ಚಾಕ್ನಾನು ತಿನ್ಬೇಕು. ಇಲ್ಲ ಅಂದರೆ ಕಿಡ್ನಿ ಡಮಾರ್, ಲಿವರ್ ಡಮಾರ್, ಸ್ವಲ್ಪ ದಿವಸಕ್ಕೆ ಡಮಾರ್, ಆಮೇಲೆ ಕಾಗೆ ಕಮ್ ಆ ಥರ ಮಾಡಬೇಡಿ. ಹೋಗ್ಬಿಟ್ಟು ಮನೇಲಿ ಹೊಟ್ಟೆ ತುಂಬ ಊಟ ಮಾಡಿ, ಆಮೇಲೆ ಹೆಂಡತಿ ಪಕ್ಕ ಕುತ್ಕೊಳ್ಳಿ. ಹೆಂಡತಿ ಬಿಟ್ಟು ಕುತ್ಕೊಂಡು ಕಿಸ್ ಮಾತ್ರ ಕೊಡೋಕೆ ಹೋಗ್ಬಿಡಿ ದಯವಿಟ್ಟು. ಬಾಯಲ್ಲಿ ಸ್ಮೆಲ್ಲು, ಅಡಿಕೆ ತಿನ್ಕೊಂಡು ಯಾಲಕ್ಕಿ ತಿನ್ಕೊಂಡು ಆಮೇಲಿಂದ ಕೊಡಿ ಆಯಿತಾ. ಚೆನ್ನಾಗಿ ಬ್ರಷ್ ಮಾಡಿ. ಅವಳು ಯಾವಳು ಅತ್ತೆಗೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ಲೇನೋ ಹೇಳ್ತಾವ್ರೆ ಫ್ರೆಂಡ್. ಎಷ್ಟೇ ಜೀವನ, ಕುಡುಕರು ಮತ್ತೆ ಮದ್ವೆ ಆಗ್ಬಿಡುದು. ಇನ್ಸ್ಟಾಗ್ರಾಮ್ದಲ್ಲಿ ನಾನು ಕೆಲವೊಬ್ಬರಿಗೆ ಕಾಮಿಡಿ ಪೀಸ್ ಆದರೆ, ಇನ್ನೂ ಕೆಲವೊಬ್ಬರಿದ್ದಾರೆ ಅವರಿಗೆ ನಾನು ಮಾಸ್ಟರ್ ಪೀಸ್. ಲೇ ಅಣ್ಣಯ್ಯ, ಕುರಿ ಬೀಜನ ಕೈಮಾ ಮಾಡೋವಾಗ ಕೆಳಗ್ ಬಿದ್ದಿರೋ ಪೀಸ್ ಇದ್ದಂಗ ಇದೆಯಾ ನೀನು? ಮಾಸ್ಟರ್ ಪೀಸು? ಅವನ್ ಯಾವನೋ ನಿನ್ನಂತವನೇ ಅದೆಲ್ಲ ಕಾಂಟಮ್ ಕಳ್ಳ ಅಂತಂದ್ರೆ ಇವನ್ ಸಾಮಾನ್ ಮುಟ್ಕೊಂಡು ನೋಡ್ಕೊಂತಿದ್ನಂತೆ. ನಿನ್ನಲ್ಲಿ ಸುಂದರವಾದ ರೂಪ ಇದೆ, ನನ್ನಲ್ಲಿ ಸುಂದರವಾದ ಹೃದಯ ಇದೆ. ನಿನ್ನ ಸುಂದರವಾದ ರೂಪನ ಈ ಪ್ರಪಂಚದಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ, ಆದರೆ ನನ್ನ ಸುಂದರವಾದ ಹೃದಯನ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕಣ್ಣಿಗೂ ಕಾಣಲ್ಲ. ಪ್ರೀತಿ ಹುಟ್ಟೋದು ಸುಂದರವಾದ ರೂಪದಲ್ಲ, ಸುಂದರವಾದ ಹೃದಯದಲ್ಲಿ. ಸುಂದರವಾದ ಹೃದಯ ಯಾರಿಗಿರಲ್ಲ ಅವ್ರಿಗೆ ಪ್ರೀತಿನೇ ಸಿಗಲ್ಲ. ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅಣ್ಣ, ನೀನ್ ಹೊಡೆದಿರೋ ಬ್ರ್ಯಾಂಡ್ ಯಾವ್ದು ಅಂತ ಒಸಿ ಹೇಳೋಣ. ನಕ್ಕನ್ 6-3 ಆಗ್ಲಿ 3-6 ಆಗ್ಲಿ ಇವತ್ತು ಟ್ರೈ ಮಾಡೇ ಬಿಡ್ತೀನಿ. ಇಷ್ಟು ಸಲ ಸುಂದರ ಅಂತ ಹೇಳಿ ನಮ್ಮ ಉಪ್ಪಿ ಬಾಸು ನಮ್ಮನ್ ಕನ್ಫ್ಯೂಸ್ ಮಾಡಿಲ್ಲ. ಅವನ ಅಜ್ಜಿ ಇವತ್ತು ಲೋಕಲ್ ಆದ್ರೂ ಪರವಾಗಿಲ್ಲ, ಕುಡಿದು ಬಿಟ್ಟೆ ಈ ವಿಡಿಯೋ ಅರ್ಥ ಮಾಡ್ಕೊಳ್ಳೋದು ನಾನು. ಕಡು ಕುಡುಗರ ಬಡ ಕುಟುಂಬ ಮೇಡಮ್ ನಮ್ದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಸರ್? ಅವ್ರ ಅವನ್ ಜಡ್ಕೆ ನನ್ ಮಕ್ಳು ಸರ್, ಅವನ್ ತಾಯಿನಾಡ ಅವ್ರ ಅಪ್ಪಂಗ್ ಕೊಟ್ಟಾರ ಸರ್ ಅವ್ರ. ಇದ್ಯಾವ್ದು ಗುರು ಗದ್ದೆಯಲ್ಲಿ ಹರಳ್ತಿರೋ ಪ್ರತಿಭೆಗಳು? ಮದ್ವೆ ಆಗಿ ದೊಸದ್ರಲ್ಲಿ ಇವಳು ಹಾರ್ಟ್ ಶೇಪ್ ಮಾಡಿಸಿ ಫೋಟೋ ತೆಗ್ಸಿರ್ತಾಳೆ. ಈ ಅಂಕಲ್ ಈಗ ಅದ್ರ ಕೋಪ ತೀರಿಸ್ಕೊತಾವನೆ. ಇನ್ನೇನು ಅವಳು ಮುಸುಡಿ ನೋಡಿ 5 ರೌಂಡ್ ಆದ್ಮೇಲೆ 6ನೇ ರೌಂಡ್ ಕರ್ದೊಂತರ ಆಡ್ತಾವಳೆ. ಕಾಮಾಕ್ಷಿ ಕಾಮಾಗಿರೆ. ಕೆಲವು ವಿಡಿಯೋಗಳು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮದಲ್ಲಿ, ತುಂಬಾ ಚೆನ್ನಾಗಿರ್ತವೆ. ಕೆಲವು ಹುಡುಗರು ತುಂಬಾ ಮುದ್ದಾಗಿ ಹ್ಯಾಂಡ್ಸಮ್ ಆಗಿ ಮುದ್ದಾಡಾನ ಅನ್ಸುತ್ತೆ, ಅವ್ರ ಜೊತೆಲಿ ದಬ್ಬಾಡಾನ ಅನ್ಸುತ್ತೆ, ಏನೇನೋ ಅನ್ಸುತ್ತೆ. ಮೇಡಮ್ ಮುಂದೆ ಗಿಫ್ಸ್ ಇದ್ರೆ ಹೇಳಿ ಬಿಡಮ್, ಗಟ್ಟಿಯಾಗಿ ಹಿಡ್ಕೋತೀನಿ. ಬಟ್ ಏನಂದ್ರೆ ಅವರು ಫೀಮೇಲ್ ಆಕ್ಟಿಂಗ್ ಮಾಡ್ತಾರಲ್ಲ, ಅದಕ್ಕೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಏನ್ ಮಾಡೋದು, ಮನ್ಸಿಗೆ ತುಂಬಾ ಕುಗ್ಗೋಗಿದೆ. ಆದ್ರೆ ಏನ್ ಮಾಡೋದು, ತುಂಬಾ ಬೇಜಾರಾಗ್ತಾ ಇದೆ. ಏನಾಗಿದೆ ಈ ಪಟ್ಟಣಕ್ಕೆ? ಪಾಪ ಮನ್ಸು ಕುಗ್ಗೋಗಿದೆ, ಮಾಲು ಹಿಗ್ಗೋಗಿದೆ. ಝೂಮ್ ಮಾಡಿ ಅವ್ರು ಯಾರಾದ್ರೂ ಇದ್ರೆ ನಿಮ್ ಫ್ರೆಂಡ್ ಲಿಸ್ಟ್ ಅಲ್ಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡ್ರಪ್ಪ. ಇವ್ ಅಮ್ಮನ್ಗೊಂದ್ ಬಾಳ್ ಕೊಟ್ಟಂಗ ಆಗ್ತದೆ ನೋಡಿ. ಏನೋ ಹೇಳ್ತಾವನೆ ಈ ಸಿಮೆಂಟ್ ಮಿಕ್ಸ್ ಮಾಡೋನು. ಮೊದ್ಲು ಮಾಮ ಕೆಲ್ಸ ಮಾಡಿ ಬಿಟ್ಬಿಟ್ಟಂಗವನೆ. ಇನ್ನೂ ಹೋಗಿ ಕೇಳ್ತಿರಲ್ರೋ ಹುಡುಗಿರಿದಾರ ಅಂತ. ಹುಡುಗಿರಿಲ್ಲ ಅಂತೆ, ಬನ್ನಿ ಹೋಗೋಣ. हमारे घर पे हे
हे प्रभु हे हरि राम कृष्ण जगन्नाथ प्रेमानंद ये क्या हुआ तालाब में पानी आ गया ಅಲ್ಲ ಈಗ ದೇವ್ರನ್ನ ಕೇಳ್ಕೊಂಡ್ರೆ ಏನ್ ಮಾಡ್ತಾರೆ? ಇವ್ರುಗಳ ಅಪ್ಪ ಅಮ್ಮ ಆಗಿನ ಕಾಲದಲ್ಲಿ ವೈರಾಡ ಸೌಖ್ಯ ಅಂದ್ರೆ ಬುಡ್ಡೆ ಯೂಸ್ ಮಾಡಿದ್ರೆ ಈ ಕ್ರಿಂಜಿ ರೀಲ್ಸ್ ಮಾಡೋ ನನ್ ಮಕ್ಕಳು ಭೂಮಿ ಮೇಲೆ ಉದುರ್ತಾನೆ ಇರ್ಲಿಲ್ಲ. ನೀವು ಹುಟ್ಟು 9 ತಿಂಗಳ ಮುಂಚೆ ನಿಮ್ಮಪ್ಪ ನಿಮ್ಮ ಅವನ್ ಪಕ್ಕ ಮಲಕ್ಲಾರ್ದ ಟಾಯ್ಲೆಟ್ ನ ಹೋಗಿ ಮಾಡಿದ್ರೆ ಕೈ ಕೆಲಸ ಭೂಮಿ ಮೇಲೆ ಹುಟ್ತಾ ಇರಲ್ಲ ನಿಮ್ಮಂತ ಕಸ. ತೂ ಚೋದಿ ಮಗನ, ನಿನ್ನ ಮ್ಯಾಗ ಎಷ್ಟು ಮಂದಿ ಐತಿ ರಸ? ಇಲ್ಲಾಂದ್ರೆ ಹೀಗೆ ಬೋಳಿ ಮಕ್ಕಳಾಗ್ತಾರೆ. ಅವನ್ ಯಾವನೋ ಇವನಂತವನೆ ಹುಡುಗಿ ಪೊದೆ ಒಳಗ್ ಕರ್ಕೊಂಡೋಗಿ ಮಾಡ್ಬಾರೋ ಕೆಂಪ ಅಂದ್ರೆ ಆಗಲ್ಲ ನಿನ್ ಹೋಲ್ ದಪ್ಪ ಅಂದಂತೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ, ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ದೆನ್ ಬಾಯ್. ಲೋ ಬೋಸಡಿ ರಂಗ ಔಟ್ರೋ ಹಾಕೋ ಹೆಂಡತಿ ಮಾತ ಕೇಳಬಾರದು, ಒಲಿ ಬ್ಯಾರೆ ಮಾಡಬಾರದು, ಹಡದ ತಾಯಿ ಋಣ ಎಂದು ಮರಿಬಾರದು. ಅಲ್ಲಿ ಚುಚ್ಚಿ ಇಲ್ಲಿ ಚುಚ್ಚಿ ಮಂದಿ ಮನೆಯಾಗ ಜಗಳ ಹಚ್ಚಿ ಅಂಗಳದಾಗ